ಈ ದಿನದ ರೆಸಿಪಿಯಲ್ಲಿ ನಾನು ರುಚಿಕರವಾದಂತಹ ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಮೊಟ್ಟೆಗಳನ್ನು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಒಂದೊಂದಾಗೆ ಸಿಪ್ಪೆಯನ್ನು ತೆಗೆದು ಸಹ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಈ ಒಂದು ಮೊಟ್ಟೆಯನ್ನು ಬೋಂಡ ಮಾಡಲಿಕ್ಕೆ ಮೊದಲು ನಾವಿಲ್ಲಿ ಚಿಕ್ಕದಾಗಿ ಅವುಗಳನ್ನು ಹೆಚ್ಕೋಬೇಕು. ನಾನು ಒಂದು ದಾರದ ಸಹಾಯದಿಂದ ಹೇಗೆ ಮೊಟ್ಟೆಯನ್ನು 2 ಭಾಗ ಮಾಡ್ತಾಯಿದ್ದೀನಿ ಅಂತ ನೋಡಿ. ಅದೇ ಹೀಗೆ ದಾರದಿಂದ 2 ಭಾಗಗಳನ್ನಾಗಿ ನಾವಿಲ್ಲಿ ಕತ್ತರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಈಕ್ವಲ್ ಆಗಿ ಒಂದೇ ಸಮನಾಗಿ ಬಂದಿದೆ. ಅದೇ ರೀತಿ ಈ ಒಂದು ಅರ್ಧ ಭಾಗವನ್ನು ಕೂಡ ಮತ್ತೆ 2 ಭಾಗಗಳನ್ನಾಗಿ ಕಟ್ ಮಾಡ್ಕೋಬೇಕು. ಹಾಗೆ ನೋಡ್ತಾ ಇರಿ, ಇಲ್ಲಿ ಎಷ್ಟು ಸಮನಾಗಿ ಇದು ಕೂಡ ತುಂಬ ಚೆನ್ನಾಗಿ ಹೋಳುಗಳಾಗಿ ಬಂದಿದೆ. ಮತ್ತು ಹೀಗೆ ಎಲ್ಲ ಮೊಟ್ಟೆಗಳನ್ನು ಕೂಡ ನಾವಿಲ್ಲಿ ಈಕ್ವಲ್ ಆಗಿ ಕಟ್ ಮಾಡಿಟ್ಕೊಳ್ಳೋಣ. ಹಾಗೆ ಈಗ ಬೋಂಡಕ್ಕೆ ನಾವು ಹದ ಮಾಡ್ಕೋಬೇಕು. ಸ್ವಲ್ಪ ಕಡಲೆ ಹಿಟ್ಟು, ಖಾರ ಪುಡಿ, ಉಪ್ಪು, ಹಾಗೆ ಸ್ವಲ್ಪ ಸೋಡಾ ಪುಡಿಯನ್ನು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹದವಾಗಿ ಇಲ್ಲಿ ಕಲಿಸ್ಕೊಳ್ಳೋಣ. ಗಂಟುಗಳು ಇಲ್ಲೇ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ನಾವಿಲ್ಲಿ ಕಲಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಈ ಒಂದು ಬೋಂಡದ ಹಿಟ್ಟಿಗೆ ನಾವು ಒಂದೊಂದೇ ಮೊಟ್ಟೆಯನ್ನು ಅದ್ದಿ ಇಲ್ಲಿ ಕಾಯ್ದಿರೋಂತಹ ಎಣ್ಣೆಗೆ ಬಿಡೋಣ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇಲ್ಲಿ ಮೊಟ್ಟೆ ಸಿಡಿಯೋದ್ರಿಂದ ನಾವಿಲ್ಲಿ ಜೋಪಾನವಾಗಿ ನೋಡಿಕೊಂಡು ಮಾಡಬೇಕು. ಮುಖಕ್ಕೆ ಸ್ವಲ್ಪ ಆರ್ದಂಗೆ ದೂರ ಇಟ್ಕೊಂಡು ನಾವಿಲ್ಲಿ ಈ ಒಂದು ಮೊಟ್ಟೆ ಬೋಂಡವನ್ನು ಕರಿಬೇಕು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ.